ಅವರು ಪ್ರೌಢಶಾಲಾ ಶಿಕ್ಷಕರು ಸಹ ಶಿಕ್ಷಕರಾಗಿಯೇ ಕೆಲಸ ಮಾಡ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 11 ವರ್ಷಗಳಿಂದ ಅವ್ರಿಗೆ ಯಾವುದೇ ರೀತಿಯ ಪದೋನ್ನತಿ ಕೊಡುವಂಥ ಕೆಲಸ ಸರ್ಕಾರದಿಂದ ಆಗಿಲ್ಲ. ಅದು ನೆನೆಗುದಿಗೆ ಬಿದ್ದಿದೆ. ಇದು ನಿರಂತರ ಪ್ರಕ್ರಿಯೆ ಆಗಬೇಕು. ಪ್ರತಿ ವರ್ಷ ಯಾರ್ಯಾರಿಗೆ ಏನು ಎಲಿಜಿಬಿಲಿಟಿ ಇರುತ್ತೆ, ಅರ್ಹತೆ ಇರುತ್ತೆ, ಯಾರು ಕ್ವಾಲಿಫೈಡ್ ಆಗ್ತಾರೆ, ಅನುಭವದ ಆಧಾರದ ಮೇಲೆ ಅವರನ್ನು ಸರ್ಕಾರ ನಿಯಮಾವಳಿಗಳನ್ನು ರೂಪಿಸಿ ಅವರಿಗೆ ನಿರಂತರ ಪ್ರಕ್ರಿಯೆ ಇದು ಪ್ರಮೋಷನ್ ಕೊಡುವಂಥದ್ದು ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಅವರು ಯಾರೂ ಕೂಡ ಒಂದು ತರಗತಿಯ ಕ್ಲಾಸ್ ರೂಮ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಅವರು ಕ್ವಾಲಿಫಿಕೇಷನ್ ಕೂಡ ಅವರು ಗಳಿಸ್ಕೊಂಡಿರ್ತಾರೆ. ಹಾಗಾಗಿ ಅವರು ಸೇರಬೇಕಾದ್ರೆ ಹೈಸ್ಕೂಲ್ ಕೆಲಸ ಸಿಕ್ತು ಅಂತ ಸೇರಿರ್ತಾರೆ. ಅದರಲ್ಲಿ ಬಹುಪಾಲು ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಮಾಡಿರೋಂಥವ್ರು ಇರ್ತಾರೆ. ಎಲ್ಲ ಎಲಿಜಿಬಿಲಿಟಿ ಇದೆ. ಆ ದಿನ ಕೆಲಸ ಸಿಕ್ತು ಅಂತ ಹೈಸ್ಕೂಲ್ಗೆ ಸೇರಿಕೊಂಡಿದ್ದ ಕಾರಣಕ್ಕಾಗಿ ಅವರು ಅಲ್ಲೇ ಇರಬೇಕು ಅಂತ ಯಾವ ಕಾನೂನು ಇಲ್ಲ. ಹಾಗಾಗಿ ಸರ್ಕಾರ ಈ ದಿಕ್ಕಿನಲ್ಲಿ ಯೋಚನೆ ಮಾಡಿ ಕೂಡಲೇ ಶಿಕ್ಷಣ ಮಂತ್ರಿಗಳು ಬಹಳ ಉತ್ಸುಕರಾಗಿದ್ದಾರೆ. ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸೋರಿದ್ದಾರೆ. ನಾಳೆ ತುಮಕೂರಿಗೆ ಭೇಟಿ ನೀಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶಿಕ್ಷಣ ಮಂತ್ರಿಗಳಿಗೆ ನನ್ನ ಮನವಿ ಏನಂತ ಹೇಳಿದ್ರೆ, ರಾಜ್ಯದಾದ್ಯಂತ ಏನೇನು ಯಾರ್ಯಾರು ಶಿಕ್ಷಕರು ಪದೋನ್ನತಿಯ ನಿರೀಕ್ಷೆಯಲ್ಲಿದ್ದಾರೆ, ಕೂಡಲೇ ಉಪನ್ಯಾಸಕರುಗಳ ಹುದ್ದೆಗೆ ನಿರೀಕ್ಷೆಯಲ್ಲಿದ್ದಾರೆ, ಅವರಿಗೆ ಕೂಡಲೇ ಪ್ರಮೋಷನ್ ಕೊಡುವಂಥ ಕೆಲಸ ಆಗಬೇಕು. ಬೇರೆ ಅವರ ಸೌಲಭ್ಯಗಳೇನಿದೆ ಅವರನ್ನು ಬೆಂತಟ್ಟೋದಂತಾಗಬೇಕು. ಯಾವುದೇ ಕಾರಣಕ್ಕೂ ಅವರ ಉತ್ಸಾಹವನ್ನು ಕುಗ್ಸೋದಾಗಬಾರ್ದು. ಅವರೆಲ್ಲ ತುಂಬ ಉತ್ಸುಕರಿರ್ತಾರೆ. ಸಹಜವಾಗಿ ಅವರ ಸ್ಟೂಡೆಂಟ್ಸ್ ಎಲ್ಲ ಲೆಕ್ಚರರ್ ಸೇರಿಕೊಂಡಿರ್ತಾರೆ. ಯಾರು ಇವ್ರಿಗೆ ಪಾಠ ಮಾಡಿದ್ರು ಅವರು ಲೆಕ್ಚರರ್ಸ್ ಆಗಿರ್ತಾರೆ. ಇವರು ಹಾಗೇ ಮುಂದುವರಿಬೇಕಾಗತ್ತೆ. ಇದು ಒಂದು ವಿಪರ್ಯಾಸ. ಇದಾಗಬಾರ್ದು. ಶಿಕ್ಷಣ ಇಲಾಖೆ ನಡೆಸ್ತಕ್ಕಂಥ ಏನು ನಮ್ಮ ಮಂತ್ರಿಗಳಿದ್ದಾರೆ, ಜೊತೆಗೆ ಅಧಿಕಾರಿಗಳ ವಿಶೇಷವಾಗಿ ನಾನು ಅವ್ರಿಗೆ ಈ ಮೂಲಕ ಒಂದು ನೇರವಾದ ಒಂದು ಮೆಸೇಜನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಏನು ನಮ್ಮ IAS ಅಧಿಕಾರಿ ವರ್ಗ ಕೂತ್ಕೊಂಡು ಇಲಾಖೆಗೆ ಅಥವಾ ಶಿಕ್ಷಣ ಸಚಿವರಿಗೆ ಅಥವಾ ಸರ್ಕಾರಕ್ಕೆ ಮಾಹಿತಿ ಕೊಡ್ತಾರೆ, ಅವರು ಇಂಥದ್ದನ್ನೆಲ್ಲ ಗಮನಿಸಬೇಕಾಗುತ್ತೆ. ಶಿಕ್ಷಕರು ಕೇಳೋ ಬೇಡಿಕೆಯಲ್ಲಿ ಅರ್ಥ ಇರುತ್ತೆ. ಅವ್ರೇನು ಬೇರೆ ಏನನ್ನೂ ಕೇಳಲ್ಲ. ನಾವು ಪಾಠ ಮಾಡ್ತೀವಿ, ಪಾಠ ಮಾಡೋದಕ್ಕಂತಲೇ ನಮ್ಮ ಜೀವನವನ್ನು ನಾವು ಮುಡುಪಾಗಿಟ್ಟಿದ್ದೀವಿ. ಸೊ ಈ ದಿಕ್ಕಿನಲ್ಲಿ ನಮಗೆ ಪ್ರೋತ್ಸಾಹ ಕೊಡಿ, ನಮಗೆ ವಿದ್ಯಾರ್ಥಿಗಳಿಗೆ ತಕ್ಕಂತೆ ನಮ್ಮ ಮನಸ್ಥಿತಿಗೆ ತಕ್ಕಂತೆ ಅವಕಾಶಗಳನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಹಾಗಾಗಿ ಸರ್ಕಾರ ಈ ಕೂಡಲೇ ಯಾವುದೇ ಸಬೂಬುಗಳನ್ನು ಹೇಳಿದೆ ನೇಮಕಾತಿ, ಸಾಕಷ್ಟು ಉಪನ್ಯಾಸಕ ಹುದ್ದೆಗಳು ಖಾಲಿ ಇದ್ದಾವೆ. ಆ ಉಪನ್ಯಾಸಕ ಹುದ್ದೆಗಳು ಖಾಲಿ ಇರೋ ಕಡೆ ಯಾವ ಆಧಾರದಲ್ಲಿ ಮಾಡ್ತಾರೆ? 50% ಮಾಡ್ತಾರೆ. ಯಾವುದಾದ್ರೂ ಒಂದು ಆಧಾರದಲ್ಲಿ ಮಾಡಲಿ. ಇವರಿಗೆ ನನ್ನ ಪ್ರಕಾರ ಸಂಪೂರ್ಣವಾಗಿ ಇವರನ್ನೇ ತುಂಬಿದ್ರೂ ಕೂಡ ತಪ್ಪೇನಿಲ್ಲ. ಆದರೆ ಬೇರೆ ಯಾವುದಾದ್ರೂ ಆಲೋಚನೆಗಳಿದ್ದರೆ 50% ಆಧಾರದಲ್ಲಾದರೂ ಕೂಡ ಕೂಡಲೇ ನೇಮಕಾತಿ ಅಥವಾ ಪದೋನ್ನತಿ ಪ್ರಕ್ರಿಯೆ ನಡೀಬೇಕು ಅಂತೇಳಿ ನಾನು ಈ ಮೂಲಕ ಸರ್ಕಾರವನ್ನು, ಶಿಕ್ಷಣ ಮಂತ್ರಿಗಳನ್ನು ಆಗ್ರಹಿಸ್ತೀನಿ.